ನಮ್ಮ ಹತ್ರ 3,000 ಸಿಲಿಂಡರ್ ತಗೊಂಡಿದ್ರು ದಿನ, ಅಷ್ಟು ವ್ಯವಸ್ಥೆ ಮಾಡಿದ್ದೀವಿ, ಇದೇನು ಪ್ರಾಬ್ಲಮ್ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಹೇಳಿದ್ರಿ ಸಾಹೇಬ್ರೇ. ನಿಮ್ಮ ಮಾತು ನಿಜವಾಗ್ಲೂ ಕೂಡ ಕರ್ನಾಟಕದ ಜನತೆ ಕಿವಿ ಒಳಗೆ ಹೋಗ್ಬಿಟ್ರೆ ನಿಮ್ಮ ಮತ್ತು ನಿಮ್ಮ ಸರ್ಕಾರದ ಘನತೆ ಗೌರವ ಬೀದಿ ಪಾಲಾಗಬಹುದು. ಮಾತಾಡೋ ಮುನ್ನ ದಯವಿಟ್ಟು ಎಚ್ಚರ ವಹಿಸಿ ಮಾತನಾಡಿ ಸಾಹೇಬ್ರೇ. ಏತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪ ಅವರು ರಾಜ್ಯದಲ್ಲಿ ಏನೂ ಪ್ರಾಬ್ಲಮ್ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 60 ಆಯಿತು, 65 ಆಯಿತು, 70 ಆಯಿತು, 80 ಆಯಿತು, 85, 105 ಆಯಿತು, 105 ಆಯಿತು. 105 ಆದರೂ ಹಾಕ್ಸ್ಕೊಳ್ತಾನೆ ಇದೀವಿ. ಅಮ್ಮ ಕಣ್ಣಲ್ಲಿ ಬರೋ ನೀರು ಇನ್ನು ಯಾರ ಹತ್ರ ಹೋಗಿ ಹೇಳೋಣ? ಇದ್ರ ಬಿಟ್ಟೆ ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ನೋಡಿದ್ರಲ್ಲ, ರಾಜ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂದರೂ ಕೂಡ ಬಡವನ ಕಣ್ಣೀರಿಗೆ ಬೆಲೆನೇ ಇಲ್ಲ. ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಟೋ ಚಾಲನೆ ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡಿರುವವರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಕಳೆದ 2 ದಿನಗಳಿಂದ ಆಟೋ ಗ್ಯಾಸ್ ಬಗ್ಗೆ ಅನೇಕ ಗೊಂದಲಗಳು ಕೂಡ ಉಂಟಾಗಿದ್ವು. ಇದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪ ಅವರು ರಾಜ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕು. ಇಲ್ಲದಿದ್ದರೆ ಸಾಮಾನ್ಯ ಮನುಷ್ಯನ ಬದುಕಿಗೆ ಬೆಲೆನೇ ಇಲ್ಲದಂತಾಗುತ್ತದೆ. ಇದನ್ನರ್ಥ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದು ನೀವು ಕಾದು ನೋಡೋಣ. ಈ ಸುದ್ದಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಮೊಬೈಲ್ಗೂ ಕೂಡ ಫಾರ್ವರ್ಡ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.